ನಮ್ಮೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಒಂದು ನಿಮಿಷ ಎಲ್ಲರೂ ಕಣ್ಣು ಮುಚ್ಕೊಂಡು ಈ ಫೋಟೋನ ನೆನೆಸ್ಕೊಂಡು ಒಂದು ಇಮ್ಯಾಜಿನೇಷನ್ಗೆ ಹೋಗಿ ಆ ಸೂಟ್ ಹಾಕ್ಕೊಂಡು ನಮ್ಮ ಅಪ್ಪು ಬಾಸ್ ನಡ್ಕೊಂಬರ್ತಾ ಇದ್ರೆ ಆ ಸ್ಟೇಜ್ ಮೇಲೆ ಆ ಲೈಟಿಂಗಲ್ಲಿ ದಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಸೂಟ್ ಇನ್ ದ್ಯಾಟ್ ಸ್ವ್ಯಾಗ್ ಸ್ಟೈಲ್ ಹಾಗೆ ನಡ್ಕೊಂಬರ್ತಿದ್ರೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಜೇಮ್ಸ್ದು BGM ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೆಂಗಿರ್ಬೋದು ಈ ಸೀನ್ ಅನ್ನೋದು ಒಂದು ಅಪ್ಪು ಬಾಸ್ ಫ್ಯಾನ್ ಆಗಿ, ಒಂದು ವ್ಯೂವರ್ ಆಗಿ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ, ಆ ಫೀಲ್ ಹೆಂಗಿದೆ, ಆ ಇಮ್ಯಾಜಿನೇಷನ್ ಹೆಂಗಿದೆ ಅನ್ನೋದು ಕೆಲ ಕಮೆಂಟೇಷನಲ್ಲಿ ಹಾಕಿ. ನಾನು ಕಾಯ್ತಾ ಇರ್ತೀನಿ. ನನಗಂತೂ ದಿಮ್ಮ ತಿರುಗಿపోతుంది, ತೆಲುಗಲ್ಲಿ ಹೇಳ್ತಾರೆ ದಿಮ್ಮ ತಿರುಗಿపోతుంది. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಸ್ಟಾರ್ಟಿಂಗ್ ನಾನು ಹೇಳ್ದಂಗೆ ಆ ಸೀನ್ ಇಮ್ಯಾಜಿನ್ ಮಾಡ್ಕೊತಾ ಇದ್ರೇ ನಮ್ಮ ಮೈಯೆಲ್ಲ ಗೂಸ್ಬಂಪ್ಸ್ ಬರ್ತಾಯಿದೆ. ನಿಜವಾಗ್ಲೂ ನಮ್ಮ ಅಪ್ಪು ಬಾಸ್ ಅಂತೂ ಈ ಲುಕ್ಕಲ್ಲಿ ನಾವು ನೋಡ್ಬಿಟ್ಟು ತುಂಬ ವರ್ಷಗಳಾಗಿರ್ಬೋದು. ನಮ್ಮ ಕನ್ನಡದ ಕೋಟ್ಯಾಧಿಪತಿ ಶೋ ಅಲ್ಲಿ ದಿನ ಬ್ಲೇಸರ್ ಹಾಕ್ಕೊಂಡು ಸೂಟ್ ಹಾಕ್ಕೊಂಡು ಸಾಕಾದ ಕ್ವಶನ್ಸ್ ಕೇಳ್ಕೊಂಡು ನಗ್ನಗ್ತಾ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿಕೊಂಡು ದಿನ ನಮ್ಮ TV ಸ್ಕ್ರೀನ್ಗೆ ಬರ್ತಾಯಿದೆ ನಮ್ಮ ಅಪ್ಪು ಬಾಸ್. ಐ ಜಸ್ಟ್ ಮಿಸ್ ದೋಸ್ ಗೋಲ್ಡನ್ ಡೇಸ್. ಯಾರ್ಯಾರು ಮಿಸ್ ಮಾಡ್ಕೊತಾ ಇದ್ದೀರಾ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ ಡೇಸ್ ಸಾಕಾಗಿತ್ತು ನಮ್ಮೆಲ್ಲ ಫ್ಯಾನ್ಸ್ಗೆ. ದೋಸ್ ವೇರ್ ಜಸ್ಟ್ ಗೋಲ್ಡನ್ ಡೇಸ್. ಅದು ಯಾವಾಗ ಒಂದು ಹೇಳ್ತೀನಿ, ನಮ್ಮ ಕೈಯಲ್ಲಿ ಏನಾದರೂ ಇದ್ದಾಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ, ಹೋದ್ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗೋದು ಅಂತಾರಲ್ಲ, ಇವಾಗ ಗೊತ್ತಾಗ್ತದೆ ನಮ್ಮ ಕನ್ನಡದ ಕೋಟ್ಯಾಧಿಪತಿ ಶೋ ವ್ಯಾಲ್ಯೂ. ದಿನ ಅಪ್ಪು ಬಾಸ್ ನೋಡ್ತಾ ಇದ್ವಿ, ದಿನ ನಾವು ಅಪ್ಪು ಬಾಸ್ ಮಾತುಗಳು ಕೇಳಿಸ್ಕೊತಾ ಇದ್ವು. ಸ್ವೀಟ್ ವರ್ಡ್ಸ್, ದಟ್ ಸ್ವೀಟ್ ವಾಯ್ಸ್, ಆ ವಾಯ್ಸ್ನ ಇವಾಗ ಮಿಸ್ ಮಾಡ್ಕೊತಾ ಇದ್ದೀವಿ. ಇಟ್ಸ್ ಓಕೆ, ನೋಡೋಣ ಶೋ ಮತ್ತೆ ಯಾವಾಗ ಕಂಬ್ಯಾಕ್ ಕೊಡುತ್ತೆ, ಯಾವಾಗ ಮತ್ತೆ ಶೋನ ಹೋಸ್ಟ್ ಮಾಡ್ತಾರೆ ಅದನ್ನ ಸೈಡಿಗೆ ಬಿಡೋಣ. ನಮ್ಮ ಜೇಮ್ಸ್ದು ಇದೊಂದೇ ಅಲ್ಲ, ಇನ್ನೊಂದು ಪೋಸ್ಟರ್ ಇನ್ನೊಂದು ಪಿಕ್ ಹಾಕಿದ್ದಾರೆ ಫೋಟೋ. ಸೊ ಜೇಮ್ಸ್ ಅವರು ಸ್ವತಃ ಅವರೇ ಖುದ್ದಾಗಿ ಅವರೇ ಅವ್ರ ಅಕೌಂಟಲ್ಲಿ ಹಾಕಿದ್ದಾರೆ. ಸೊ ಈ ಫೋಟೋ ನೋಡ್ತಾ ಇದ್ರೆ ನಿಮ್ಗೆಲ್ಲರೂ ಜೇಮ್ಸಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ ಮೇನ್ ಕ್ಯಾಸ್ಟ್ ಕಾಣಿಸುತ್ತೆ ನಿಮಗೆ. ಸೊ ತುಂಬ ಜನ ಗೊತ್ತಿರಲಿಲ್ಲ ಚಿಕ್ಕಣ್ಣವ್ರು ಇದ್ದಾರೆ ಅಂತ. ಇನ್ನು ತುಂಬ ಜನರಿದ್ದಾರೆ, ತುಂಬ ಜನರು ಗೊತ್ತಿಲ್ಲದಿರೋ ಇನ್ನೂ ಬೇರೆ ಬೇರೆ ಜನರಿದ್ದಾರೆ. ಅವರೆಲ್ಲರ ಬಗ್ಗೆ ನಾವು ಒಂದು ಚೆನ್ನಾಗಿರೋ ಎಡಿಟ್, ಒಂದು ಸೂಪರ್ ಆಗಿರೋ ಎಡಿಟ್ ಕ್ಯಾಸ್ಟ್ ಆ್ಯಂಡ್ ಕ್ರೂ, ನಮ್ಮ ಜೇಮ್ಸ್ ಕ್ಯಾಸ್ಟ್ ಆ್ಯಂಡ್ ಕ್ರೂ ಎಡಿಟ್ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಇನ್ನೊಂದು 2 days ಒಳಗೆ ರಿಲೀಸ್ ಮಾಡ್ತೀವಿ, 48 hours ಒಳಗೆ ರಿಲೀಸ್ ಮಾಡ್ತೀವಿ. ನಮ್ಮ ಜೇಮ್ಸ್ ಮೋಷನ್ ಟೀಸರ್ ಬಗ್ಗೆ ತುಂಬ ಜನಕ್ಕೆ ಡೌಟ್ಸ್ ಇದೆ. ಹೆಂಗೆ ಮಾಡ್ಬೋದು ಇವನು ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಚೆನ್ನಾಗಿರ್ಬೋದಾ ಅಂತ ತುಂಬ ಜನಕ್ಕೆ ಡೌಟ್ ಇದೆ. ಆ ಡೌಟ್ಸ್ ಎಲ್ಲ ನಮ್ಮ ಈ ಎಡಿಟಲ್ಲೇ ನಾವು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀವಿ. ಬಿಕಾಸ್ ದಿಸ್ ಎಡಿಟ್ ಈಸ್ ಜಸ್ಟ್ 10% ಆಫ್ ಜೇಮ್ಸ್ ಮೋಷನ್ ಟೀಸರ್. ಸೊ ಈ ಎಡಿಟ್ ನೋಡಿದ್ಮೇಲೆ ನಿಮಗೆ ಪವರ್ ಹೌಸ್ ಮೇಲೆ ಒಂದು ನಂಬಿಕೆ ಬರ್ಬೋದು. ಸೊ ಎಲ್ಲ ಅಪ್ಪು ಬಾಸ್ ನಾನು ಕೇಳ್ಕೊಳೋದಂದೆ, ನನ್ನ ಬ್ಲೈಂಡಾಗಿ ನಂಬೇಡಿ, ನಮ್ಮ ಎಡಿಟ್ ನೋಡ್ಬಿಟ್ಟು, ನಮ್ಮ ಕ್ವಾಲಿಟಿ ನೋಡ್ಬಿಟ್ಟು ಇದಕ್ಕೆ ಸಿಂಪ್ಲಿ 10 times ಹಾಕ್ಕೊಳ್ಳಿ ಅಷ್ಟೇ ಜೇಮ್ಸ್ ಮೋಷನ್ ಟೀಸರ್ನ. ಸೊ ನಾವು ವಾಪಸ್ ಈ ಫೋಟೋಗೆ ಬಂದರೆ ನಿಜವಾಗ್ಲೂ ನನಗೆ ಈ ಸೀನ್ ಅಂತ ನಾನು ಫಸ್ಟಲ್ಲಿ ಹೇಳ್ದಂಗೆ ನಾನು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಜೇಮ್ಸ್ ರಿಲೀಸ್ ಆಗೋದಕ್ಕೆ. ಬಿಕಾಸ್ ಈ ಮೂವಿ ತುಂಬ ಮಾಸ್ ಆಗಿರುತ್ತೆ. ಇಟ್ ಇಸ್ ಅ ಮಾಸಿ ಮೂವಿ, ಇಟ್ ಇಸ್ ಅ ಡ್ರೀಮ್ ಪ್ರಾಜೆಕ್ಟ್ ಫಾರ್ ಚೇತನ್ ಕುಮಾರ್ ಸರ್. ಆ್ಯಂಡ್ ತುಂಬ ಜನರು ಈ ಮೂವಿ ಬಗ್ಗೆ ಕೆಟ್ಟದಾಗೆ ಪ್ರಮೋಷನ್ ಮಾಡ್ತಿದ್ದಾರೆ. ಕೆಟ್ಟದಾಗ ಅನ್ನೋದಕ್ಕಿಂತ ಮೂವಿ ಟೀಮ್ನ ತುಂಬ ಪ್ರೆಷರೈಸ್ ಮಾಡ್ತಿದ್ದಾರೆ. ಆ್ಯಂಡ್ ಕೆಲವೊಂದು ಬೇರೆ ಇರೋ ಫ್ಯಾನ್ಸ್ ಆದರೂ ಆಗಲಿ, ಕೆಲವೊಂದು ಅಪ್ಪು ಬಾಸ್ ಹೇಟರ್ಸ್ ಆದರೂ ಆಗಲಿ, ಮೂವಿ ಬಗ್ಗೆ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಏನೋ ಮಾತಾಡ್ತಿದ್ದಾರೆ. ಸೊ ಅವ್ರ ಬಗ್ಗೆ ನಾಳೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾಳೆ ವಿಡಿಯೋಗೆ ಯಾರ್ಯಾರು ಕಾಯ್ತಿದ್ದಾರೆ ಕೆಳಗೆ ಕಮೆಂಟೇಷನಲ್ಲಿ ಹಾಕಿ. ನಾಳೆ ವಿಡಿಯೋ ಟೈಟಲ್ ಬಂದುಬಿಟ್ಟು ಜೇಮ್ಸ್ ಪ್ರಮೋಷನ್ಸ್ ಸ್ಟಾಪ್ ಕಂಪ್ಲೇನಿಂಗ್. ಕಂಪ್ಲೇಂಟ್ ಮಾಡೋದು ಬಿಡಬೇಕು ಜನರು, ಅದ್ರ ಬಗ್ಗೆ ನಾಳೆ ಮಾತಾಡ್ತೀನಿ. ಸೊ ಇಷ್ಟೇ ಇವತ್ತು ವೀಡಿಯೋಗೆ. ಸ್ವಲ್ಪ ಸುಸ್ತಾಗಿದ್ದೀನಿ. ನಾಳೆ ಬೆಳಿಗ್ಗೆ 10 o'clock ಫಿಟ್ನೆಸ್ ಚಾನಲ್ ಕೂಡ ಒಂದು ವಿಡಿಯೋ ಬರ್ತಾಯಿದೆ. ಸೊ ಅದ್ರ ಬಗ್ಗೆ ಕೂಡ ಕಾಯ್ತಾ ಇರಿ. ಇಷ್ಟು ಹೇಳ್ತಾ ನಡುವೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್. ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಗೇನ್ ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್.